Jakarta Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಕಡೆಯಿಂದ ದಿನಾಂಕ 10/1/2025ಕ್ಕೆ SSLC ಹಾಗೂ ದ್ವಿತೀಯ PUC ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಅಂದ್ರೆ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಅನ್ನ ಎಕ್ಸಾಮ್ ಒನ್ಗೆ ಫೈನಲ್ ಟೈಮ್ ಟೇಬಲ್ ಅನ್ನ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಲ್ಲೆಲ್ಲ ಒಂದು ಆರ್ಡರ್ ಕೂಡ ಆನ್ಲೈನ್ ಅಲ್ಲಿ ಬೋರ್ಡ್ ಕಡೆಯಿಂದ ಅಪ್ಲೋಡ್ ಮಾಡಲಾಗಿದೆ. ಸೊ ಇವಾಗ ನಾವು ದ್ವಿತೀಯ PUC ಪರೀಕ್ಷೆ ಒಂದರ ಒಂದು ಟೈಮ್ ಟೇಬಲ್ ಅನ್ನ ನೋಡೋಣ. ಮಾರ್ಚ್ 2025 ದ್ವಿತೀಯ PUC ಪರೀಕ್ಷೆ ಒಂದರ ಅಂತಿಮ ವೇಳಾಪಟ್ಟಿ ಫೈನಲ್ ಟೈಮ್ ಟೇಬಲ್ ಅನ್ನ ನೋಡುವುದಾದರೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ನಮ್ದು 1 ಮಾರ್ಚ್ ಇಂದ ಅಂದ್ರೆ ಸ್ಯಾಟರ್ಡೇ ಇಂದ. ಸೊ ವಿಷಯಗಳಲ್ಲಿ ನೋಡ್ಕೋಬಹುದು, ಕನ್ನಡ ಹಾಗೂ ಅರೇಬಿಕ್ ಇದೆ. ಇಲ್ಲಿ ವಿಷಯ ಸಂಕೇತನ ಕೂಡ ನೋಡ್ಕೋಬಹುದು. ಸಮಯವನ್ನ ನೋಡೋದಾದ್ರೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಒಟ್ಟಿಗಾಗಿ 3 ಗಂಟೆಗಳವರೆಗೆ ನಮಗೆ ಸಮಯಾವಕಾಶ ಇದೆ. ಒಟ್ಟು ಗರಿಷ್ಠ ಅಂಕಗಳು. ಹಾಗೂ 2ನೇ ತಾರೀಕಿನಂದು ಭಾನುವಾರ ರಜೆ, ಸಂಡೇ ಇರೋದ್ರಿಂದ ರಜಾ ದಿನ ಇದೆ. 3rd ಮಾರ್ಚ್ ಸೋಮವಾರ ನೋಡುವುದಾದ್ರೆ ಗಣಿತ ಇದೆ, ಶಿಕ್ಷಣಶಾಸ್ತ್ರ, ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ ಇಲ್ಲೆಲ್ಲೂ ಕೂಡ ವಿಷಯ ಸಂಕೇತನ ನೋಡಬಹುದು. ಸಮಯನೂ ಕೂಡ ಸೇಮ್ ಇದೆ, 10 ಗಂಟೆಯಿಂದ 1 ಗಂಟೆ, ಅಂದ್ರೆ ಒಟ್ಟಿಗಾಗಿ 3 ಗಂಟೆಗಳ ಒಂದು ಸಮಯಾವಕಾಶ ಇದೆ. ಒಟ್ಟು 80 ಅಂಕಗಳಿಗೆ ಪರೀಕ್ಷೆ ಇರಲಿದೆ. ಅದೇ ತರ 4ನೇ ಮಾರ್ಚ್ 4th ಮಾರ್ಚ್ಗೆ ಮಂಗಳವಾರದಂದು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ ಹಾಗೂ ಫ್ರೆಂಚ್ ವಿಷಯದ ಒಂದು ಪರೀಕ್ಷೆ ಇರಲಿದೆ. ಸಬ್ಜೆಕ್ಟ್ ಕೋಡ್ಗಳು ಕೂಡ ಇಲ್ಲಿ ತಾವು ನೋಡ್ಕೋಬಹುದು. ಇದಕ್ಕೂ ಕೂಡ ಸಮಯ 3 ಗಂಟೆ, ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಇವೆಲ್ಲವೂ ಕೂಡ 80 ಅಂಕದ ಒಂದು ವಿಷಯಗಳಾಗಿರ್ತವೆ. 5th ಮಾರ್ಚ್ಗೆ ನೋಡುವುದಾದ್ರೆ ಅಂದ್ರೆ ಬುಧವಾರ ರಾಜ್ಯಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಬಗ್ಗೆ ವಿಷಯದ ಪರೀಕ್ಷೆಗಳು ಇರ್ತವೆ. 29 and 31 ಸಬ್ಜೆಕ್ಟ್ ಕೋಡ್ ಇರುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಅಂದ್ರೆ ಒಟ್ಟಿಗಾಗಿ 3 ಗಂಟೆಗಳವರೆಗೆ ನಮಗೆ ಸಮಯ ಸಿಗಲಿದೆ. ಗುರುವಾರ 6 ಮಾರ್ಚ್ 6th ಮಾರ್ಚ್ಗೆ ಪರೀಕ್ಷೆ ಇರೋದಿಲ್ಲ ಗುರುವಾರದಂದು. ಹಾಗೂ ನೆಕ್ಸ್ಟ್ ಎಕ್ಸಾಮ್ ಯಾವಾಗಿದೆ 7/3/2025 ಶುಕ್ರವಾರದಂದು ಇತಿಹಾಸ ಹಾಗೂ ಭೌತಶಾಸ್ತ್ರ ಇದೆ. ಸೊ ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೆ 3 ಗಂಟೆಯ ಸಮಯಾವಕಾಶ ನಮಗೆ ಇಲ್ಲಿ ನೀಡಲಾಗಿದೆ. ಹಾಗೂ 8ನೇ ತಾರೀಕಿನಂದು ಶನಿವಾರ ರಜೆ ಇದೆ ಹಾಗೂ ಆ ದಿನ ಪರೀಕ್ಷೆ ಇರುವುದಿಲ್ಲ. ಹಾಗೂ ಭಾನುವಾರ ಸಂಡೇ ಇರೋದ್ರಿಂದ ಆ ದಿನನೂ ಕೂಡ ರಜೆ ಇಲ್ಲ. ಸೊ ಡೈರೆಕ್ಟ್ ಆಗಿ ನಮಗೆ ಇರೋದು ನೆಕ್ಸ್ಟ್ ಸೋಮವಾರ 10 ಮಾರ್ಚ್ಗೆ ಐಚ್ಛಿಕ ಕನ್ನಡ ಇದೆ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ ಹಾಗೂ ಗೃಹ ವಿಜ್ಞಾನ ಇವೆಲ್ಲವೂ ಕೂಡ ಸಬ್ಜೆಕ್ಟ್ ಕೂಡ ನೋಡ್ಕೋಬಹುದು. ಸಮಯ ಎಲ್ಲದಕ್ಕೂ ಸರಿಯಾಗಿರುವಂತದ್ದೇ ಸೇಮ್ ಆಗಿದೆ. 10 ಗಂಟೆಯಿಂದ 1 ಗಂಟೆವರೆಗೆ, ಒಟ್ಟಿಗಾಗಿ 3 ಗಂಟೆಗಳ ನಮಗೆ ಸಮಯಾವಕಾಶ ಸಿಗುತ್ತದೆ. 11 ಮಾರ್ಚ್ 2025ಕ್ಕೆ ಪರೀಕ್ಷೆ ಆ ದಿನ ಮಂಗಳವಾರ ದಿನ ಪರೀಕ್ಷೆ ಇರೋದಿಲ್ಲ. ನೆಕ್ಸ್ಟ್ 12 ಮಾರ್ಚ್ 2025 ಬುಧವಾರದಂದು ಮನಃಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಮೂಲ ಗಣಿತದ ಬಗ್ಗೆ ಇರಲಿದೆ. 10 ಗಂಟೆಯಿಂದ 1 ಗಂಟೆವರೆಗೆ, ಅಂದ್ರೆ ಒಟ್ಟಿಗಾಗಿ 3 ಗಂಟೆಗಳ ಸಮಯಾವಕಾಶ ಇರುತ್ತೆ. ಮನಃಶಾಸ್ತ್ರಕ್ಕೆ 80 ಅಂಕ, ರಸಾಯನಶಾಸ್ತ್ರಕ್ಕೆ 70 ಅಂಕ ಇದಾವೆ ಹಾಗೂ ಮೂಲ ಗಣಿತಕ್ಕೆ 80 ಅಂಕಗಳ ಒಂದು ಗರಿಷ್ಠ ಅಂಕಗಳು ಇರಲಿವೆ. 13th ಮಾರ್ಚ್ ಗುರುವಾರದಂದು ನೋಡುವುದಾದ್ರೆ ಅರ್ಥಶಾಸ್ತ್ರದ ಪರೀಕ್ಷೆ ಇರಲಿದೆ. ಸಬ್ಜೆಕ್ಟ್ ಕೋಡ್ 22 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಒಟ್ಟಿಗಾಗಿ 3 ಗಂಟೆಗಳವರೆಗೆ ಸಮಯಾವಕಾಶ ಇರುತ್ತೆ. 80 ಅಂಕದ ಪರೀಕ್ಷೆ ಇರುತ್ತೆ. ಶುಕ್ರವಾರದಂದು ಪರೀಕ್ಷೆ ಇರೋದಿಲ್ಲ. ಡೈರೆಕ್ಟ್ ಆಗಿ ನಮಗೆ ಇಲ್ಲಿಂದ ಫ್ರೈಡೆ ಒಂದು ರಜೆ ಸಿಗತ್ತೆ. ಹಾಗೂ ಶನಿವಾರದಂದು ಇಂಗ್ಲಿಷ್ ಇರುತ್ತೆ, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. 16th ಮಾರ್ಚ್ ಸಂಡೇ ಇರೋದ್ರಿಂದ ಆ ದಿನಾನು ಕೂಡ ಪರೀಕ್ಷೆ ಇರುವುದಿಲ್ಲ. ಡೈರೆಕ್ಟ್ ಆಗಿ ಶನಿವಾರದಿಂದ ಸೋಮವಾರಕ್ಕೆ ಪ್ರಾರಂಭ ಆಗತ್ತೆ. ಭೂಗೋಳಶಾಸ್ತ್ರ ಇದೆ 17th ಮಾರ್ಚ್ಗೆ. ಸಬ್ಜೆಕ್ಟ್ ಕೋಡ್ 24 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಒಟ್ಟಿಗಾಗಿ 3 ಗಂಟೆಯ ಒಂದು ಸಮಯಾವಕಾಶ ನಮಗೆ ಸಿಗಲಿದೆ. 18th ಮಾರ್ಚ್ ಮಂಗಳವಾರದಿಂದ ನೋಡುವುದಾದ್ರೆ ಜೀವಶಾಸ್ತ್ರ, ಸಮಾಜಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ ಇವೆಲ್ಲವೂ ಸಬ್ಜೆಕ್ಟ್ ಕೋಡ್ಗಳು ಇದಾವೆ. ತದನಂತರ 10 ಗಂಟೆಯಿಂದ 1 ಗಂಟೆವರೆಗೆ, ಒಟ್ಟಿಗಾಗಿ 3 ಗಂಟೆಗಳ ಸಮಯಾವಕಾಶ ನಮಗೆ ಸಿಗುತ್ತೆ. ಇಲ್ಲೆಲ್ಲವೂ ಅಂಕಗಳನ್ನ ತಗೊಂಡು ನೋಡಬಹುದು. ನೆಕ್ಸ್ಟ್ 19th ಮಾರ್ಚ್ ಬುಧವಾರದಂದು ಹಿಂದೂಸ್ತಾನಿ ಸಂಗೀತ, ಮಾಹಿತಿ ತಂತ್ರಜ್ಞಾನ, ರಿಟೈಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಅಂಡ್ ವೆಲ್ನೆಸ್ ಇವೆಲ್ಲ ಸಬ್ಜೆಕ್ಟ್ಗಳು ಇರಲಿವೆ. ಬೆಳಿಗ್ಗೆ 10 ಗಂಟೆಯಿಂದ ಇಲ್ಲಿ ಸಮಯ ಮಾತ್ರ ಏನಿದೆ ಸ್ವಲ್ಪ ಕಡಿಮೆ ಇದೆ, ಅಂದ್ರೆ 2 ಗಂಟೆ 15 ನಿಮಿಷ, 12:15 ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆದ್ರೆ 12:15 ಪರೀಕ್ಷೆ ನೀಡ್ತವೆ. ಸೊ ಇಷ್ಟು ಗರಿಷ್ಠ ಅಂಕಗಳು. ಹಾಗೂ ಹಿಂದೂಸ್ತಾನಿ ಸಂಗೀತಕ್ಕೆ 40 ಅಂಕಗಳು ಇರ್ತವೆ. ಇನ್ನು ಗುರುವಾರ ಕೊನೆಯದಾಗಿ ನಮಗೆ 20th ಮಾರ್ಚ್ಗೆ ಹಿಂದಿ ಇರುತ್ತೆ. ಸಬ್ಜೆಕ್ಟ್ ಕೋಡ್ 03 ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಒಟ್ಟಿಗಾಗಿ 80 ಅಂಕಗಳವರೆಗೆ. ಸೊ ಮಕ್ಕಳೇ, ಇದಾಗಿತ್ತು ನಮ್ದು PUC ಸೆಕೆಂಡ್ ಟೈಮ್ ಟೇಬಲ್. ಇವಾಗ ನಾವು ನೋಡೋಣ SSLCಗೆ. ಮಾರ್ಚ್ ಏಪ್ರಿಲ್ 2025 SSLC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ ಈಗಾಗಲೇ ಇವತ್ತಿನ ದಿನ ಅಂದ್ರೆ 10/1/2025ಕ್ಕೆ ಬಿಡುಗಡೆ ಮಾಡಲಾಗಿದೆ. ಹಾಗೂ CC ಪುನರಾವರ್ತಿತ ಖಾಸಗಿ ಅಭ್ಯರ್ಥಿ ಎಲ್ಲರೂ ಕೂಡ ಸೇಮ್ ಈ ಒಂದು ಟೈಮ್ ಟೇಬಲ್ ಅಪ್ಲೈ ಆಗಲಿದೆ. ಸೊ ಪರೀಕ್ಷೆಯ ಸಮಯದ ದಿನಾಂಕ ನೋಡುವುದಾದ್ರೆ 21ನೇ ಮಾರ್ಚ್ PUC ಸೆಕೆಂಡ್ ಮುಗಿದ ಮೇಲೆ
PUC ಸೆಕೆಂಡ್ ಯಾವಾಗ ಮುಗಿತವೆ ನಮಗೆ 20/3/2005 ಮುಗಿತವೆ. ಸೊ ನೆಕ್ಸ್ಟ್ ಡೇನೆ ನಮಗೆ SSLC ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ಶುಕ್ರವಾರದಿಂದ ಪ್ರಥಮ ಪರೀಕ್ಷೆ ಇರಲಿದೆ. ಪ್ರಥಮ ಭಾಷೆಗೆ ಸಂಬಂಧಿಸಿದಂತೆ ಪ್ರಥಮ ಭಾಷೆ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳ್, ಉರ್ದು, ಇಂಗ್ಲಿಷ್ NCERT, ಸಂಸ್ಕೃತ. ಅಂದ್ರೆ ಯಾವ ಮೀಡಿಯಂ ಇರುತ್ತೆ ಆ ಪ್ರಥಮ ಭಾಷೆ ಅದೇ ಇರುತ್ತೆ. ವಿಷಯ ಸಂಕೇತ ಕೂಡ ಇಲ್ಲಿ ನೀಡಲಾಗಿದೆ, ನೀವು ಅದನ್ನ ನೋಡ್ಕೊಳ್ಬಹುದು. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 ಅಂದ್ರೆ 3 ಗಂಟೆ 15 ನಿಮಿಷಗಳವರೆಗೆ ಸಮಯಾವಕಾಶ ಇರುತ್ತೆ. ಪ್ರಥಮ ಭಾಷೆಗೆ ಇವತ್ತಿಗೂ ಕೂಡ 100 ಅಂಕಗಳು ನಮಗೆ ಇರ್ತವೆ. ಇನ್ನು 22/3/2025 ಶನಿವಾರದಂದು ಪರೀಕ್ಷೆ ನಮಗೆ ಇರೋದಿಲ್ಲ. ಹಾಗೂ 23 ಮಾರ್ಚ್ಗೆ ಏನಿದೆ ರಜಾ ದಿನ ಇದೆ, ಭಾನುವಾರ ಇದೆ, ಸಂಡೇ ಇದೆ, ಆ ದಿನಾನು ಕೂಡ ಪರೀಕ್ಷೆ ನಮಗೆ ಇರೋದಿಲ್ಲ. ನೆಕ್ಸ್ಟ್ 24ನೇ ಮಾರ್ಚ್ ಸೋಮವಾರದಿಂದ ಕೋರ್ ಸಬ್ಜೆಕ್ಟ್ ಇದೆ, ಗಣಿತ ಹಾಗೂ ಸಮಾಜಶಾಸ್ತ್ರ. ಯಾವ್ದಿದೆ? ಗಣಿತ ಹಾಗೂ ಸಮಾಜಶಾಸ್ತ್ರ. 81 ಹಾಗೂ 95 ಸಬ್ಜೆಕ್ಟ್ ಕೋಡ್ಗಳಿದ್ದಾವೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 3 ಗಂಟೆ 15 ನಿಮಿಷಗಳ ಸಮಯಾವಕಾಶ ಇರುತ್ತೆ. ಒಟ್ಟು 80 ಅಂಕಗಳು ಗರಿಷ್ಠ. ಮಂಗಳವಾರದಂದು ಪರೀಕ್ಷೆ ನಮಗೆ ಇರುವುದಿಲ್ಲ. ಡೈರೆಕ್ಟ್ ಆಗಿ ಸೋಮವಾರ ಬಿಟ್ರೆ ಬುಧವಾರನೇ ನಮಗೆ ಪರೀಕ್ಷೆ ಪ್ರಾರಂಭ ಆಗ್ತವೆ. 26/3/2025 ಬುಧವಾರದಂದು ದ್ವಿತೀಯ ಭಾಷೆ ಇಂಗ್ಲಿಷ್ ಹಾಗೂ ದ್ವಿತೀಯ ಭಾಷೆ ಕನ್ನಡ ಇರಲಿವೆ. 31 ಹಾಗೂ 33 ಸಬ್ಜೆಕ್ಟ್ ಕೋಡ್ಗಳಿದ್ದಾವೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ 2 ಗಂಟೆ 45 ನಿಮಿಷ ಪ್ಲಸ್ 15 ನಿಮಿಷಗಳವರೆಗೆ ನಮಗೆ ಸಮಯಾವಕಾಶ ಇರುತ್ತೆ. ಅಂದ್ರೆ 3 ಗಂಟೆ ಟೋಟಲ್ ಆಗಿ 80 ಅಂಕಗಳ ಒಂದು ಗರಿಷ್ಠ ಅಂಕಗಳು ಇರ್ತವೆ. ಇನ್ನು 27ನೇ ತಾರೀಕಿನಂದು ಮಾರ್ಚ್ ನಂದು ಗುರುವಾರ ಪರೀಕ್ಷೆ ಇರುವುದಿಲ್ಲ. ಹಾಗೂ ಶುಕ್ರವಾರ ಕೂಡ ಪರೀಕ್ಷೆ ಆ ದಿನ ಇಲ್ಲ. ಡೈರೆಕ್ಟ್ ಆಗಿ 29th ಆಫ್ ಮಾರ್ಚ್ ಶನಿವಾರದಂದು ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಇದೆ. 85 ಸಬ್ಜೆಕ್ಟ್ ಕೋಡ್ ಇದೆ. ಸೊ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 ಅಂದ್ರೆ 3 ಗಂಟೆ 15 ನಿಮಿಷಗಳವರೆಗೆ ನಿಮಗೆ ಸಮಯಾವಕಾಶ ಸಿಗುತ್ತೆ. ಗರಿಷ್ಠ ಅಂಕಗಳು 80. ಹಾಗೂ 33 ಅಂದ್ರೆ ಮಾರ್ಚ್ 30ಗೆ ರಜಾ ದಿನ ಇದೆ. 31st ಕೂಡ ರಂಜಾನ್ ಹಬ್ಬದ ಪ್ರಯುಕ್ತ ಸೋಮವಾರದಿಂದ ರಜೆ ಇದೆ. ಸೊ ಡೈರೆಕ್ಟ್ ಆಗಿ ನಾವು 29 ದಿನ 1st ಆಫ್ ಏಪ್ರಿಲ್ 1ಕ್ಕೆ ಮಂಗಳವಾರದಂದು GTS ವಿಷಯಗಳು ಇರಲಿವೆ. ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 4, ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 4, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ 4, ಪ್ರೋಗ್ರಾಮಿಂಗ್ ಇನ್ ANSC ಹಾಗೂ ಅರ್ಥಶಾಸ್ತ್ರ ಪರೀಕ್ಷೆಗಳು ಇರಲಿವೆ. ಸೊ ಎಲ್ಲವೂ ಕೂಡ ಸಬ್ಜೆಕ್ಟ್ ಕೋಡ್ಗಳನ್ನು ನೋಡಬಹುದು. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 3 ಗಂಟೆ 15 ನಿಮಿಷಗಳವರೆಗೆ ನಮಗೆ ಸಮಯಾವಕಾಶ ಇರುತ್ತೆ. 2ನೇ ತಾರೀಕಿನಂದು ಬುಧವಾರ 2nd ಆಫ್ ಏಪ್ರಿಲ್ಗೆ ಕೋರ್ ಸಬ್ಜೆಕ್ಟ್ ಇರುತ್ತೆ. ವಿಜ್ಞಾನ ಇರುತ್ತೆ, ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ ಹಾಗೂ ಕರ್ನಾಟಕ ಸಂಗೀತ. 83 ವಿಜ್ಞಾನಕ್ಕೆ ವಿಷಯಕ್ಕೆ ಸಂಬಂಧಿಸಿದ ಸಬ್ಜೆಕ್ಟ್ ಕೋಡ್ ಇದ್ರೆ ಇವೆಲ್ಲವೂ ಕೂಡ ಉಳಿದಿರುವಂತಹ ವಿಷಯಗಳಿಗೆ ಸಬ್ಜೆಕ್ಟ್ ಕೋಡ್ಗಳಾಗಿರ್ತವೆ. ಪ್ರತಿಯೊಂದಕ್ಕೂ ಕೂಡ ಬೆಳಗ್ಗೆ 10 ಗಂಟೆಯಿಂದ 1:15 ಇದೆ. ಅಂದ್ರೆ 3 ಗಂಟೆ 15 ನಿಮಿಷಗಳವರೆಗೆ ಸಮಯಾವಕಾಶ ಇರುತ್ತೆ. ಗರಿಷ್ಠ ಅಂಕಗಳು ನಮಗೆ ಇಲ್ಲಿ 80 ಅಂಕಗಳು ಸಿಗ್ತವೆ. ಇನ್ನು ಅದೇ ತರ 3 ಏಪ್ರಿಲ್ಗೆ ಗುರುವಾರ ಪರೀಕ್ಷೆ ಆ ದಿನ ನಮಗೆ ಇರುವುದಿಲ್ಲ. ಇನ್ನು ಕೊನೆಯದಾಗಿ 4th ಆಫ್ ಏಪ್ರಿಲ್ಗೆ ಕೊನೆಯ ಪೇಪರ್ ಇರುತ್ತೆ ನಮಗೆ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ. ಹಿಂದಿಯಲ್ಲಿ 2 ವಿಧಗಳಿದ್ದಾವೆ. ಒಂದು NCERT ಅಂದ್ರೆ ಆದರ್ಶ ವಿದ್ಯಾಲಯಗಳಿಗೆ, ಹಾಗೂ ಹಿಂದಿ, ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮಗಳಿಗೆ, ಹಾಗೂ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಥರ್ಡ್ ಲ್ಯಾಂಗ್ವೇಜ್ ಅರೇಬಿಕ್, ಪರ್ಷಿಯನ್, ಉರ್ದು, ಸಂಸ್ಕೃತ್, ಕೊಂಕಣಿ, ತುಳು ಎಲ್ಲವೂ ಕೂಡ ಥರ್ಡ್ ಲ್ಯಾಂಗ್ವೇಜ್ ಇರೋದ್ರಿಂದ ಇಲ್ಲಿ ಸಬ್ಜೆಕ್ಟ್ ಕೋಡ್ಗಳನ್ನು ತಾವುಗಳು ಗಮನಿಸಬಹುದು. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಅಂದ್ರೆ 2:45 ನಿಮಿಷ 2 ಗಂಟೆ 45 ನಿಮಿಷ ಹಾಗೂ ಪ್ಲಸ್ 15 ನಿಮಿಷ ಅಂದ್ರೆ ಒಟ್ಟಿಗಾಗಿ 3 ಗಂಟೆಗಳ ಸಮಯಾವಕಾಶ ಇರುತ್ತೆ. ಒಟ್ಟು ಗರಿಷ್ಠ ಅಂಕಗಳು 80. ಮತ್ತೆ ಅದೇ ದಿನ NSQF ವಿಷಯಗಳು ಕೂಡ ಇರ್ತವೆ. ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಬ್ಯೂಟಿ ಅಂಡ್ ವೆಲ್ನೆಸ್, ಅಪರಲ್ ಮೇಡ್ಸ್, ಆಪ್ಸ್ ಅಂಡ್ ಹೋಮ್ ಫರ್ನಿಶಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಹಾರ್ಡ್ವೇರ್. ಸೊ ಎಲ್ಲವೂ ಕೂಡ ಸಬ್ಜೆಕ್ಟ್ ಕೋಡ್ಗಳಿದ್ದಾವೆ. ಇಲ್ಲಿನೂ ಕೂಡ ನಿಮಗೆ 2 ಗಂಟೆ 15 ನಿಮಿಷಗಳವರೆಗೆ ನಿಮಗೆ ಸಮಯಾವಕಾಶ ಸಿಗುತ್ತೆ. ಗರಿಷ್ಠ ಅಂಕಗಳು 60. ಸೊ ಮಕ್ಕಳು ಇದಾಗಿತ್ತು SSLC ತರಗತಿಗೆ ಸಂಬಂಧಿಸಿದಂತ ಫೈನಲ್ ಇದು ಫೈನಲ್ ಟೈಮ್ ಟೇಬಲ್ ಎಕ್ಸಾಮ್ 1ಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ ಜೊತೆಗೆ ಹಂಚಿಕೊಳ್ಳಿ. ಜೈ